ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ವಾರದ ಕತೆ ಕಿಚನ್ ಜೊತೆ ಪಂಚಾಯತಿ ಶುರುವಾಗಿದೆ. ಮುಖ್ಯವಾಗಿ ಈ ಪಂಚಾಯತಿಯಲ್ಲಿ ಯಾರನ್ನಾದ್ರೆ ಟಾರ್ಗೆಟ್ ಮಾಡಿದ್ರೆ TRP ಬರುತ್ತಾ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ತುಂಬಾ ಹೈಲೈಟ್ ಮಾಡ್ತಾ ಇದ್ರೆ ಈ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ಈ ಎಪಿಸೋಡ್ ಹೇಗಿರುತ್ತೆ, ಎಪಿಸೋಡ್ ಹೈಲೈಟ್ ಆಗಿದ್ದ ವಿಷಯಗಳೇನು, ಯಾರ್ಯಾರೆಲ್ಲ ಹೆಂಗೆಲ್ಲ ಮಾತಾಡಿದ್ರು, ಇಲ್ಲಿ ಮುಖ್ಯವಾಗಿ ರಿಲೇಶನ್ಶಿಪ್ ಅಂತ ಬಂದಾಗ ಯಾರ್ಯಾರೆಲ್ಲ ದೂರ ಆಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ನಾನು ಎಪಿಸೋಡ್ ರಿವ್ಯೂಗಳು ಮಾಡಬೇಕಾದ್ರೆ ಮೊದಲೇ ದಿನ ಹೇಳಿದ್ದೆ, ತ್ರಿವಿಕ್ರಮ್ ಅವರು ಗೇಮ್ ಆಡಲ್ಲ, ಗ್ರೋಸರಿ ಟಾಸ್ಕ್ ಬಂದಾಗ ಟಾಸ್ಕ್ ಆಡಲ್ಲ ಅಂತ ಹೇಳಿದಾಗಲೇ ಗೊತ್ತಾಗಿತ್ತು. ಅವರಿಗೆ ಶನಿವಾರ ಪಂಚಾಯತಿಯಲ್ಲಿ ಪಕ್ಕ ಕ್ಲಾಸ್ ಇರುತ್ತೆ ಅಂತ. ಇವತ್ತು ಬೇರೆ ಈ ವಾರ ಬೇರೆ ಕಂಟೆಂಟ್ ಬೇರೆ ಇಲ್ಲ, ಯಾವ್ದು ಟಾಸ್ಕ್ ಆಡಿಲ್ಲ, ಆರ್ಗ್ಯುಮೆಂಟ್ ಆಗಿಲ್ಲ, ನಾಮಿನೇಷನ್ಸ್ ಇಲ್ಲ, ಎಲ್ಲ ತಗೊಂಡೋಗಿ ಅವ್ರ ಮೇಲೆ ಬಿತ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ತಪ್ಪು ಮಾತಾಡಿಲ್ವಾ ತ್ರಿವಿಕ್ರಮ್ ಅಂದ್ರೆ? ಖಂಡಿತವಾಗ್ಲೂ ತಪ್ಪು ಮಾತಾಡಿದ್ದಾರೆ. ಯಾಕಂದ್ರೆ ನೋಡು, ಕಾಮಿಡಿ ಆಗ್ಲಿ, ಮಾತಾಗ್ಲಿ, ಸೀರಿಯಸ್ ಆಗ್ಲಿ, ಏನೇ ಆಗ್ಲಿ, ಫನ್ ಆಗ್ಲಿ, ಆ ರೀತಿ ಮಾತಾಡಿದಾಗ ಖಂಡಿತವಾಗ್ಲೂ ಅವ್ರ ಮೇಲೆ ಬ್ಲೇಮ್ ಮಾಡೋದು ಸತ್ಯ. ಒಂದ್ ಗಾದೆ ಮಾತಿದೆ, ಮುತ್ತು ಹೊಡೆದರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು ಅಂತ. ಆ ರೀತಿಯಾಗಿ ಏನೇ ಮಾತಾಡಬೇಕಾದ್ರೆ ಮುಂದಾಲೋಚನೆ ಮಾಡಿ ಮಾತಾಡಬೇಕು. ಆ ಟೈಮಲ್ಲಿ ಆ ಮಾತು ಆಡಿದಾರೆ ಅವರು. ಇಷ್ಟು ದಿನ ನಾವು ಅನ್ನ ಹಾಕಿದ್ವಿ, ಈಗ ನಮ್ಗೆ ಅನ್ನ ಹಾಕಿ ಅಂತ. ಅದೇ ಡೈಲಾಗ್ನ ಹನುಮಂತ್ ಅವ್ರು ಹೇಳ್ತಾ ಇದ್ದಾರೆ. ಹಂಗಂದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ತಪ್ಪೇ. ಆ ರೀತಿ ಮಾತಾಡಬಾರ್ದು. ಮಾತಾಡಬೇಕಾದ್ರೆ ಮುಂದಾಲೋಚನೆ ಮಾಡಿ ಮಾತಾಡಬೇಕು. ಅದೇನಂತಾರ, ತಮಾಷೆ ಮಾಡೋ ಹೋಗಿ ಅಮಾಷೆ ಆಯ್ತಂತ, ಆ ರೀತಿ ಆಗಿದೆ. ಇನ್ನು ಭವ್ಯ ಗೌಡರು, ನಾನು ಮೊದಲೇ ಹೇಳಿದೆ, ಇವ್ರು ಮೂವರು ಗುಂಪುಗಾರಿಕೆ ಗ್ರೂಪಿಸಮ್ ಮಾಡಿ ಆಟ ಆಡ್ತಾ ಅನಿಸ್ತಾ ಇದೆ. ಯಾರ್ಯಾರಂದ್ರೆ ತ್ರಿವಿಕ್ರಮ್, ಭವ್ಯ, ರಜತ್ ಅವರು. ರಜತ್ ಅವರು ಬೇರೆ ವಿಷಯ ಅಂತ ಬಂದಾಗ ತುಂಬಾ ಸಾಫ್ಟ್ ಆಗಿ ಮಾತಾಡಲ್ಲ, ಆಂಗ್ರಿ ಆಗಿ ಮಾತಾಡ್ತಾರೆ. ಅವ್ರ ವಿಷಯ ಅಂತ ಬಂದಾಗ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಈಗಲೂ ಅದನ್ನೇ ಆಗ್ತಾ ಇದೆ. ಭವ್ಯ ಗೌಡ ಅವರು ಇವ್ರಿಬ್ರ ಟಾಸ್ಕ್ ಆಡಲ್ಲ ಅಂತೇಳಿ ನಾನು ಆಡಲ್ಲ ಅಂತ ಹೇಳಿ ಬಿಡ್ತಾರೆ. ಅದನ್ನೇ ಕಿಚ್ಚ ಸರ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಆಟ ಆಡಲ್ಲ, ನೀವು ಬೆಸ್ಟ್ ಅಲ್ಲ, ನೀವು ಎಂಟರ್ಟೈನ್ ಮಾಡಲ್ಲ ಅಂದ್ರೆ ನಿಮ್ಗೆ ಕಪ್ಪು ಪಡೆಯಲು ಅರ್ಹತೆ ಇಲ್ಲ ನಿಮ್ಗೆ. ಅಲ್ಲಿ ಏನಕ್ಕಿದ್ರ ಅಂತ ಹೇಳಿ ಕಿಚ್ಚ ಸರ್ ಕ್ಲಾಸ್ ತಗೊಂತಾರೆ. ಇನ್ನೊಂದು ಮುಖ್ಯವಾಗಿ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ನೋಡಿ ಹೇಳ್ತೀರಾ. ಆ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ, ನಿಮ್ಗೆ ಯಾರಾದ್ರೆ ನಿಮ್ಗೆ ಗೇಮ್ಗೆ ತೊಂದರೆ ಆಗ್ತಾ ಇದಾರೆ ಅವ್ರನ್ನ ಕಟ್ ಮಾಡಿ ಅಂತ. ಅದ್ರಲ್ಲಿ ಕೂಡ ಸೇಮ್ ತ್ರಿವಿಕ್ರಮ್ ಭವ್ಯ ಅವ್ರನ್ನ ಕಟ್ ಮಾಡ್ತಾರೆ, ಭವ್ಯ ತ್ರಿವಿಕ್ರಮ್ ಕಟ್ ಮಾಡ್ತಾರೆ. ನಮ್ಗೆ ಮುಖ್ಯವಾಗಿ ಮಂಜಣ್ಣ ಗೌತಮಿ ಕಟ್ ಮಾಡ್ತಾರೆ, ಗೌತಮಿ ಮಂಜಣ್ಣ ಕಟ್ ಮಾಡ್ತಾರೆ. ಆ ಫೋಟೋಸ್ ನ ಈ ರೀತಿ ಆಗಿದೆ ಇವತ್ತಿನ ಎಪಿಸೋಡ್. ಇಲ್ಲಿ ಮುಖ್ಯವಾಗಿ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಎಲ್ಲರೂ ಹೇಳಿ ಹೋಗಿದ್ರು, ಈ ರೀತಿ ಬೇಡ, ಆಡಬಾರ್ದು, ಬೇಡ ಅಂತ. ಆದ್ರೂ ಇವರು ಕೇಳೋ ಸ್ಥಿತಿ ಇಲ್ಲ, ಕೇಳೋದು ಇಲ್ಲ ಅಂತಾರೆ. ಅದೇ ಕಂಫರ್ಟ್ ಝೋನ್ ಅಲ್ಲಿ ಆಟ ಆಡ್ತಾ ಇದ್ರೆ ಇವ್ರು ಬಿಡೋದಿಲ್ಲ, ಅದೇ ರೀತಿ ಆಡ್ತಾ ಇರ್ತಾರೆ ಕೂಡ. ಒಂದೊಂದ್ಸಲ ಅಂದ್ರೆ ಗೌತಮಿ ಮತ್ತೆ ಮಂಜಣ್ಣ ಆಟ ಆಡ್ಬೇಕಾದ್ರೆ ಇವರು ನೋಡಕ್ಕೆ ಆಗಲ್ಲ, ಒಂದ್ಸಲ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಬೇಕಾಗುತ್ತೆ. ಆ ರೀತಿ ಎಲ್ಲ ಸೀನ್ಸ್ ಇರ್ತವೆ. ಅವ್ರ ಫ್ಯಾಮಿಲಿ ಕಡೆಯಿಂದ ಇವ್ರ ಫ್ಯಾಮಿಲಿ ಎಷ್ಟೋ ಸಲ ಹೇಳಿದ್ದಾರೆ, ಆದ್ರೂ ಇವರು ಅದೇ ರೀತಿಯಾಗಿ ಆಡ್ತಾ ಇದಾರೆ. ಅದೇ ಕಾರಣಕ್ಕೆ ಟಾಸ್ಕ್ ಎಲ್ಲ ಕೊಟ್ಟಿದ್ದಾರೆ. ಕೇವಲ ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ಈ ವಾರ ಇದ್ ಮಾಡ್ತಾ ಇದ್ದಾರೆ. ಇನ್ನು ಹನುಮಂತರ ಬಗ್ಗೆ ಚೈತ್ರಕ್ಕ ಮಾತಾಡ್ತಾರೆ, ಇವರು ಮುಖ ಹಾಕೊಂಡು ಆಟ ಆಡ್ತಾ ಇದಾರೆ ಅಂತ ಹೇಳಿ. ಹನುಮಂತನ ಕಡೆಗೆ ಯಾಕಕ್ಕ ಹೋಗ್ತಾರೆ, ನಿಮ್ಗೆ ಆಲ್ರೆಡಿ ಬ್ಲೇಮ್ ಇದೆ, ಹೊರಗಡೆ ಕೆಟ್ಟ ಹೆಸರು ಇದೆ, ಇನ್ನೂ ಕೆಟ್ಟ ಹೆಸರು ಬರ್ತಂತೂ ಸತ್ಯ. ಇವತ್ತಿನ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದ್ದು ಇದನ್ನೇ. ತ್ರಿವಿಕ್ರಮ ಮಂಜವ್ನ ಸಖತ್ ಕಿಚ್ಚ ಸರ್ ಕ್ಲಾಸ್ ತಗೊಂಡಿದ್ದಾರೆ. ನೀವು ಫ್ಯಾಮಿಲಿ ವೀಕ್ ಅಂತ ಬಂದಾಗ ಎಲ್ಲ ಹೇಳಿದ ಮೇಲೆ ಕೂಡ ಈ ರೀತಿ ಕಂಫರ್ಟ್ ಝೋನ್ ಆಡ್ತಾ ಇದ್ರ ಅಂತ. ತ್ರಿವಿಕ್ರಮ್ ಅವರು ಭವ್ಯನು ಅಷ್ಟೇನೆ, ಅವ್ರಿಗೂ ಅದೇ ರೀತಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಕಂಫರ್ಟ್ ಝೋನ್ ಬಿಟ್ಟು ಆಟ ಆಡಿ ಅಂತ. ಮೊನ್ನೆ ಕಿಚ್ಚ ಸರ್ ಕಳಿಸಿದ ಲೆಟರ್ಸ್ ಇದ್ವಲ್ಲ, ಒಂದು ಪತ್ರ. ಆ ಪತ್ರದಲ್ಲಿ ಯಾರ್ಯಾರಿಗೆಲ್ಲ ಏನ್ ಹತ್ರ ಆಗಿದೆ ಅಂತಲ್ಲ ಕ್ವಶನ್ಸ್ ಬೇರೆ ಬರ್ತವೆ, ಪ್ರಶ್ನೆ ಎಲ್ಲ ಬರ್ತವೆ. ಆ ಟೈಮಲ್ಲಿ ಕೂಡ ಅವ್ರು ಯಾವ ರೀತಿ ಅದೊಂದು ರೆಸ್ಪಾನ್ಸ್ ಮಾಡಲ್ಲ ಅಂತ ಅನಿಸ್ತಾ ಇದೆ. ಓವರ್ ಆಗಿ ಕಿಚ್ಚ ಸರ್ ಈ ವಾರ ಎಲ್ಲರಿಗೂ ಫ್ಯಾಮಿಲಿ ಬಂದ್ಮೇಲೆ ಕೂಡ ಬುದ್ಧಿ ಬಂದಿಲ್ಲ ಅಂತೇಳಿ ಬೆಂಡೆತ್ತಿ ಕ್ಲಾಸ್ ತಗೊಂಡಿದೆ ಅಂತ ಹೇಳಿ ಅಪ್ಡೇಟ್ ಇದೆ. ಮುಖ್ಯವಾಗಿ ಇವರ ನಾಮಿನೇಷನ್ಸ್ ಇರಲ್ಲ, ಸರಿಯಾದ ಬುದ್ಧಿ ಹೇಳಿದ್ದಾರೆ ಕಿಚ್ಚ ಸರ್ ಅಂತ ಅಪ್ಡೇಟ್ ಇದೆ. ಮತ್ತೆ ಇದ್ರ ಬಗ್ಗೆ ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.